ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಿಜವಾದ ಪ್ರೀತಿಗೆ ಮದ್ವೆನೆ ಗುರಿ ಅನ್ನೋದಕ್ಕೆ ನೀನೇ ಸಾಕ್ಷಿಯಾಗಿರ್ತೀಯ. ನಾನು ನಿನ್ನ ಮೈನವ್ರ ಕುತ್ತಿಗೆಗೆ ಅವತ್ತೇ ಕಟ್ಬಿಟ್ಟಿದ್ದಿದ್ರೆ ಕೃಷ್ಣ ಹೇಳಿದ್ದು ನಿಜ ಆಗೋಗಿರೋದು. ಆಗ ಮೈನವ್ರಿಗೆ ಈ ತರ ಅನ್ಯಾಯ ಆಯ್ತು ಅಂತ ಯಾರೂ ನಂಬ್ತಾನೆ ಇರ್ಲಿಲ್ಲ. ಮೈನ ಅವರು ಅವಸರ ಪಟ್ಟು ತಪ್ಪು ಮಾಡ್ಬಿಟ್ರು ಅನ್ಕೊಂಡಿರೋರು. ಆದ್ರೆ ಇವತ್ತು ಮೈನಾ ಅವ್ರ ಪರ ಇರೋ ನ್ಯಾಯನ ಜನರು ಗುರ್ತಿಸ್ತಿದ್ದಾರೆ. ಜನರು ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅದಕ್ಕೆಲ್ಲ ಕಾರಣ ನಾನ್ ನಿನ್ನ ಅವ್ರ ಕುತ್ತಿಗೆ ಕಟ್ತಾ ಇರೋದೆ. ಈಗ ಪುಷ್ಪಕ್ ಸರ್ ನಮಗ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅವರು ನನ್ನ ಮೈನ ಮದ್ವೆ ಮಾಡ್ಸೋದಕ್ ಮುಂದೆ ಬಂದಿದ್ದಾರೆ. ಅಂಥವ್ರ ಮುಂದೆ ನಾನ್ ನಿನ್ನ ಮೈನ ಅವ್ರ ಕುತ್ತಿಗೆ ಕಟ್ಬೇಕಾದ್ರೆ ನೀನು ಅವ್ರಿಗೆ ಕೊಡೋ ಸ್ಪೆಷಲ್ ಗಿಫ್ಟ್ ಆಗಿರ್ತೀಯ. ಆದ್ರೆ ನಾನು ಪ್ರೀತಿಗೆ ಸಿಗ್ತಾ ಇರೋ ಗಿಫ್ಟ್ ಅಂತ ಮಾತ್ರ ನೋಡ್ತಾ ಇಲ್ಲ, ನಮ್ಮ ಅಪ್ಪನ ಆಶೀರ್ವಾದ ತರನೂ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಪ್ಪ ನಮ್ಮಮ್ಮನಿಗೆ ತಾಳಿ ಕಟ್ಟಿದ್ರಲ್ಲ, ಅದೇ ತಾಳಿನ ಕರಗಿಸಿ ನಿನ್ನ ಸೃಷ್ಟಿ ಮಾಡಿರೋದು. ನಮ್ಮಮ್ಮನಿಗಿದಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರ ಆಶೀರ್ವಾದ ಮಾತ್ರ ನಮ್ಮೇಲೆ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ನಂಬ್ತೇನೆ. ನಿನ್ನ ಮೌನ ಸೆಳೆಯಿತು ಗಮನ, ನಾ ಎಲ್ಲ ಮರೆತು ಶುರು ಮಾಡಿದೆ. ಮೈನಾ ಅವ್ರೆ, ನಿಮ್ ಮನ್ಸು ನನಗ್ ಸೇರಿದ್ದು. ನೀವ್ ಜನರಿಂದ ಹೆದರ್ಕೊಂಡು ನನ್ನಿಂದ ದೂರ ಇರ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರೂ ಪರವಾಗಿಲ್ಲ. ಆದ್ರೆ ಈಗಾಗ್ಲೇ ಸೇರಿರೋ ನಮ್ಮಿಬ್ರು ಮನ್ಸನ್ನ ಬೇರ್ಪಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಅಲ್ವಾ ಕಲ್ಲಾಗಿದ್ದ ಪುಷ್ಪಕ್ ಸರ್ ಮನ್ಸು ಕರ್ಗಿ ಈಗ ಅವರೇ ನಮ್ಮಿಬ್ರು ಮದ್ವೆ ಮಾಡ್ಬೇಕು ಅಂತ ಮುಂದೆ ಬಂದಿದ್ದಾರೆ. ನಾನು ರಾಧಾ ಅವ್ರ ಮದ್ವೆಲೆ ಈ ತಾಳಿನ ನಿಮ್ ಕತ್ಗೆ ಕಟ್ಬೇಕು ಅಂತ ಇದ್ದೆ. ಆದ್ರೆ ಅದಾಗ್ಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಸತ್ತೆ. ಆದ್ರೆ ಈ ಸಲ ನಿಮ್ಮನ್ನ ನನ್ನ ಹೆಂಡತಿ ಆಗೋದ್ರಿಂದ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ, ನೀವೇ ಅನ್ಕೊಂಡ್ರೂ ಅದು ಸಾಧ್ಯ ಇಲ್ಲ. ಇದರಿಂದ ನೀವು ನನ್ನ ಮೇಲೆ ಕೋಪಿಸ್ಕೊಳ್ಬಹುದು, ನನ್ನ ಜೊತೆ ಜಗಳನೂ ಮಾಡಬಹುದು. ಆದ್ರೆ ಒಂದಲ್ಲ ಒಂದಿನ ನಾನು ಮಾಡಿದ ಸರಿನೇ ಅಂತ ನಿಮ್ಗೆ ಅರ್ಥ ಆಗತ್ತೆ. ಆ ದಿನದವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಆದ್ರೆ ನಿಮ್ ಪ್ರಿಯಕರನಾಗಿ ಮಾತ್ರ ಅಲ್ಲ, ನಿಮ್ಮ ಪ್ರೀತಿಯ ಗಂಡನಾಗಿ. ಉಸಿರು ನನ್ನುಸಿರು ಪ್ರತಿ ಉಸಿರಲ್ಲೂ ನೀನೇ. ಬೇಡ, ನೆಕ್ಸ್ಟ್ ವಿಡಿಯೋ ಹಾಕೋ. ಇದು ಚೆನ್ನಾಗಿದೆ. ಓಕೆ, ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಇದು ಓಕೆನಾ? ಓಕೆ, ಇದು ಚೆನ್ನಾಗಿದೆ. ಓಕೆ, ಇದು ಸ್ಕ್ರೀನ್ ಶಾಟ್ ತಗೋ. ಇದು ಚೆನ್ನಾಗಿದೆ. ಹಾ, ಇರು ಸ್ಕ್ರೀನ್ ಶಾಟ್ ತಗೋತೀನಿ. ಕಲರ್ ಬರಕ್ ಏನ್ ಮಾಡ್ಬೇಕು ಅಂತ ಅದನ್ನು ಚೆಕ್ ಮಾಡೋಣ. ಹೌದೌದೌದೌದು. ಟೈಪ್ ಮಾಡು. ಹಾ, ನೋಡು. ಅಯ್ಯೋ, ನಿಂಗೆ ಟೈಪ್ ಮಾಡಕ್ಕೂ ಬರಲ್ವಾ? ಬಂತು. ಇದು ಪ್ಲೇ ಮಾಡು. ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಎಲ್ಲ ನಿಂಗೋಸ್ಕರನೇ. ನನ್ಗೋಸ್ಕರನಾ? ಮದ್ವೆ ಹೆಣ್ಣಲ್ವಾ, ಗೋರಂಟಿ ಹಾಕೋದಕ್ಕೆ. ಮದ್ವೆ ಹೆಣ್ಣು
ಅಯ್ಯೋ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅವಳು ಸ್ವಲ್ಪ ಹಂಗೆ ಅಂತ ನಿಂಗ್ ಗೊತ್ತಿಲ್ವಾ? ಮದ್ವೆಲಿ ನೀನ್ ಜಯಂತಿ ಜೊತೆ ಇರ್ತೀಯಲ್ಲ, ಅದಕ್ಕೆ ನಿನ್ ಮದ್ವೆ ಅಂತ ಹೇಳ್ಬಿಟ್ಲು ಅಲ್ವೇ ಮಮ್ಮ? ಹಾ ಹೌದೌದು, ಅದಕ್ಕೆ ಅಲ್ಲ ಮಮ್ಮಕ್ಕ, ಜಯಂತಿ ಅಕ್ಕನ ಜೊತೆ ಇದ್ರೆ ನಾನ್ ಯಾಕೆ ಮೆಹಂದಿ ಹಾಕ್ಸ್ಕೊತೀನಿ? ಜಯಂತಿ ಅಕ್ಕ ತಾನೇ ಹಾಕ್ಸ್ಕೋಬೇಕು. ನೀ ಎಲ್ಲದಕ್ಕೂ ಪ್ರಶ್ನೆ ಮಾಡ್ಬೇಡ. ಪ್ರಶ್ನೆ ಕೇಳೋದು ಈಸಿ, ಉತ್ತರ ಕೊಡೋದು ತುಂಬಾ ಕಷ್ಟ.